ಅಸ್ಸಲಾಮುಅಲೈಕುಮ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದು ನಾನು 20 ಗ್ರಾಮ್ ಒಂದು ವರ್ಷದಲ್ಲಿ ಯಾವ ಥರ ಸೇವಿಂಗ್ಸ್ ಮಾಡಿದೆ, ಅಮೌಂಟನ್ನು ಯಾವ ಥರ ಸೇವಿಂಗ್ಸ್ ಮಾಡಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾನು ಚೈನ್ ತೊಗೋಬೇಕಾದ್ರೆ ನನಗೆ ಗಿಫ್ಟ್ ಕೊಟ್ಟರು, ಅದು ಏನು ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಇದು ಬಂದು ಒಂದು ವ್ಯಾನಿಟಿ ಬ್ಯಾಗ್ ಕೊಟ್ಟಿದ್ದಾರೆ. ಅಷ್ಟು ತೊಗೊಂಡಿದ್ದಕ್ಕೆ ಇಷ್ಟೇ ಕೊಟ್ಟಿದ್ದು ನಮಗೆ. ಬೇರೆ ಕಡೆ ಎಲ್ಲ ತುಂಬ ಜಾಸ್ತಿ ಗಿಫ್ಟ್ಗಳನ್ನ ಕೊಡ್ತಾರೆ, ಆದರೆ ನಮಗೆ ಇದೊಂದು ಬ್ಯಾಗ್ ಕೊಟ್ಟರು ಅಷ್ಟೇ. ಮತ್ತೆ ನಾವೇನು ಕೇಳಕ್ಕೆ ಹೋಗಿಲ್ಲ, ಅದು ಅವರಾಗೆ ಅವ್ರು ಕೊಡಬೇಕಲ್ವಾ, ನಾವೇನು ಕೇಳಿ ಇಸ್ಕೊಳ್ಳೋದೇನಿದೆ. ಚೆನ್ನಾಗಿದೆ, ಪರವಾಗಿಲ್ಲ, ಓಕೆ ಅನಿಸ್ತಿದೆ ಅಷ್ಟೇ ಹೊರತು ಅತಿಯಾಗಿ ಏನೂ ಇಲ್ಲ. ಅದಲ್ಲದೆ ಆ ಬ್ಯಾಗಲ್ಲಿ ಅವ್ರದ್ದು ಲೋಗೋ ಹಾಕ್ಕೊಟ್ಟಿದ್ದಾರೆ, ಮನಪುರಂ ಅಂತ ಅಷ್ಟೇ. ಓಕೆ ಅಂತ ಇದೆ, ಮನಪುರಂ ಅಂತ ಲೋಗೋ ಹಾಕ್ಕೊಟ್ಟಿದ್ದಾರೆ. ನನ್ನ ಬೇರೆ ಕಡೆ ಹೋಗಿದೆ ಮಲ್ಬಾರಲ್ಲಾಗಲಿ ಇದು ಬಂದು ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತ ಹೇಳಿದ್ರೆ, ಇದು ಬಂದು ನಾನು ಒಬ್ಳೇ ಸೇವಿಂಗ್ ಮಾಡಿಲ್ಲ, ನಾನು ಮತ್ತು ನನ್ನ ಹಸ್ಬೆಂಡ್ ಸೇರಿ ಸೇವಿಂಗ್ಸ್ನ ಮಾಡಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರಿಂಗ್ ಮಾಡ್ಕೋತೀನಿ. ಅವರು ಹಾಗೆ ನನಗೆ ಎಷ್ಟು 1,60,000 ನನಗೆ ಕೊಟ್ಟಿದ್ದು. ನಾನು ಅವ್ರಿಗೆ 50,000 ನಾನು ಸೇವಿಂಗ್ ಮಾಡಿರೋ ದುಡ್ಡನ್ನು ಕೊಟ್ಟೆ. ನನಗೆ ಇಷ್ಟ ಆಯಿತು. ಅದು 1,60,000 ಏನು ಅಂತ ಹೇಳಿದ್ರೆ, ಅವರು ನನಗೋಸ್ಕರ ಸೇವಿಂಗ್ ಮಾಡಿದರು. ನಾನೊಂದು ಲಾಂಗ್ ಹಾರ ಥರ ತೊಗೋಬೇಕು ಅಂತ ಇಷ್ಟ ಆಯಿತು. ಅದಕ್ಕೋಸ್ಕರ ಏನು ಮಾಡಿದರು, ಅವರು ನನಗೋಸ್ಕರ ಸೇವಿಂಗ್ ಮಾಡಿದರು. ಅದಾದಮೇಲೆ ನನಗೇ ಈ ಥರ ಅಮೌಂಟ್ ಸೇವಿಂಗ್ ಆಗಿದೆ, ತೊಗೊಳ್ಳಿ, ನೀವು ಏನು ಬೇಕು ತೊಗೊಳ್ಳಿ ಅಂತ ಹೇಳಿದ್ರು. ಅದಾದಮೇಲೆ ನನಗೆ ಇಷ್ಟ ಆಗಿಲ್ಲ, ಯಾಕೆಂದರೆ ನನಗೆ ಅಷ್ಟು ಗ್ರ್ಯಾಂಡಾಗಿ ಹಾಕೊಳ್ಳೋಕ್ಕೂ ಇಷ್ಟ ಆಗಲ್ಲ. ಬಟ್ ಇವ್ರ ಹತ್ರ ಏನೂ ಇರಲ್ಲ, ಓಕೆನಾ, ಇತ್ತು ಎಲ್ಲ ಕಳೆದೋಯ್ತು. ಅದಾದಮೇಲೆ ಮತ್ತೆ ತೊಗೊಳಕ್ಕಾಗಿಲ್ಲ. ಹಾಗಾದರೆ ಇವ್ರಿಗೆ ಕೊಡಿಸ್ಬಿಡೋದ ಅಂತ ನನಗೆ ತುಂಬ ದಿನದಿಂದ ಆಸೆ. ಗೋಲ್ಡ್ ರೇಟ್ ಜಾಸ್ತಿ ಆಗೋಯ್ತಲ್ವ, ಅದರಿಂದ ನನಗೆ ಜಾಸ್ತಿಯಾಗಿ ಕೊಡಿಸಿದ್ರೆ ಚೆನ್ನಾಗಿರೋದು ಕೊಡಿಸ್ಬೇಕು, ಚಿಕ್ಕ ಪುಟ್ಟ ಕೊಡಿಸ್ಬಾರ್ದು ಅಂತ ನನ್ನ ಆಸೆ ಇತ್ತು. ಇವಾಗ ಒಂದು 5 ಗ್ರಾಮ್ 10 ಗ್ರಾಮ್ ಅದೆಲ್ಲ ಕೊಡಿಸಿದ್ರೂ ಅಷ್ಟಾಗಿ ಇದಿರಲ್ಲ. ಒಂದೇ ಸತಿ ಏನಾದರೂ ದೊಡ್ಡ ಅಮೌಂಟ್ ಬಂದರೆ ಸೇರಿಸಿ ಕೊಡ್ಸೋದ ಅಂದ್ಕೊಂಡಿದ್ದೆ. ಹಾಗಾಗಿ ಅವರು ನನಗೆ ತೊಗೊಳ್ಳಿ ಅಂತ 1 ಲಕ್ಷ ಸೇವಿಂಗ್ ಮಾಡಿದ್ದೀನಿ. ಅದರಲ್ಲಿ ಏನು ಬೇಕು ನೀವು ತೊಗೊಳ್ಳಿ ಅಂತ ನನಗೆ ಹೇಳಿದರು. ನನಗೆ ಇಲ್ಲ ಅದೊಂದು ಲಕ್ಷ ಕೊಟ್ಬಿಡಿ, ನಾನೇನೋ ತೊಗೋಬೇಕು ಅಂದ್ಕೊಂಡಿದ್ದೀನಿ, ಅದು ತೊಗೋತೀನಿ ನಾನು ಅಂತ ಹೇಳಿದಾಗ ಅವ್ರಿಗೆ ಹೇಳಿರಲಿಲ್ಲ. ಹೇಳಿದರೆ ಫಸ್ಟಾಗಿ ಅವ್ರು ಬೇಡ ನನಗೆ ಬೇಡ ಅಂತಲೇ ಹೇಳೋದು. ಅದಾದಮೇಲೆ ಹೋಗಿ ನೋಡ್ದು, ಡಿಸೈನ್ ಎಲ್ಲ ನೋಡ್ದು. ಈ ಡಿಸೈನ್ ಮತ್ತು ನನಗೆ ತುಂಬ ಇಷ್ಟ ಆಯಿತು, ಅವರಿಗೂ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ಚೆಕ್ ಮಾಡಿದಾಗ ನಮಗೆ 2,14,000 ನಮಗೆ ಬೀಳ್ತು. ಆದ್ದರಿಂದ ನನ್ನ ಹತ್ರ ಇದ್ದಿದ್ದು 50,000, ಅದೊಂದು 1 ಲಕ್ಷ ಅವ್ರು ಕೊಟ್ಟಿದ್ದು. ಇನ್ನೂ ನನಗೆ 60,000 ಚಿಲ್ಲರೆ ಬೇಕಿತ್ತು. 60,000 ಅಂದ್ಕೊಳ್ಳಿ, 60,000 ಬೇಕಿತ್ತು. ಅದನ್ನು ಹೇಳಿದ್ರೆ ಅವರು ಇನ್ನೊಂದು ಸೇವಿಂಗ್ಸ್ನ ಮಾಡ್ತಾಯಿದ್ರು. ಯಾವ ಥರ ಅಂದರೆ ಡೈಲಿ ಪಿಕ್ನಿ ಕಟ್ಸ್ಕೊಳ್ಳೋರು ಬರ್ತಾ ಇರ್ತಾರೆ, ಅವ್ರ ಹತ್ರ ಒಂದು 100, 200 ಯಾವ ಥರ ಆಗುತ್ತೆ ಆ ಥರನ ಅವರು ಪಿಕ್ನಿ ಕಟ್ಕೊಂಡು ಹೋಗ್ತಾಯಿದ್ರು. ಅದು ತುಂಬ ದಿನವೇ ಆಗೋಗಿತ್ತು. ಅದನ್ನು ತೆಗ್ದಿರಲಿಲ್ಲ, ಹಾಗೆ ಇರಲಿ, ತೊಗೊಳ್ಳೋದ ಯಾವುದಾದ್ರೂ ಟೈಮ್ ಬಂದರೆ, ಇಲ್ಲ ಏನಾದರೂ ಪ್ರಾಬ್ಲಮ್ ಆದರೆ ತೊಗೊಳ್ಳೋದ ಅಂತ ಹಾಗೆಯೇ ಇಟ್ಟಿದ್ರು. ಅದು ಇವಾಗ ಸಾಲ್ಟೇಜ್ ಆಯ್ತಲ್ವ ಅಮೌಂಟು, ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ರು ಅಂದರೆ ಆ ಅಮೌಂಟನ್ನ ತೆಗೆದು ಹಾಕಿದ್ರು. ಇನ್ನೊಂದು ಸ್ವಲ್ಪ ಅಮೌಂಟು ನಾನು ಒಡವೆ ಇಟ್ಟಿದ್ದೀನಿ, ನಾನು ಬ್ಯಾಂಕಲ್ಲಿ ಸ್ವಲ್ಪ ಅದನ್ನು ಬಿಡಿಸ್ಕೋಬೇಕು ಅಂತ ಇಟ್ಟಿದ್ದು ನಾವು. ಆ ಅಮೌಂಟನ್ನು ತೆಗೆದು ಕೂಡ ಈ ಚೈನ್ಗೆ ಹಾಕ್ತು. ಯಾಕೆ ಅಂದರೆ ಈಗ ತೊಗೊಳ್ಳೋ ಟೈಮಲ್ಲಿ ನಾನು ತೊಗೊಬಿಡ್ಬಹುದು ಅಲ್ವಾ, ಮತ್ತು ನಾವು ಹೊಸ ಒಡವೆನ ತೊಗೋತೀವಿ ಅಂದರೆ ಅದು ಕೂಡ ಬರಲ್ಲ. ನಾವು ಯಾವ ತೊಗೋಬೇಕು ಅನ್ನೋವಾಗ ಮಾತ್ರ ಅದು ತೊಗೊಬಿಡ್ಬೇಕು, ಹೇಗಾದರೂ ಅಡ್ಜಸ್ಟ್ ಮಾಡಿ. ಮತ್ತೆ ನೋಡೋದ ಬಿಡು ಅಂತ ಹೇಳಿದ್ರೆ ಒಂದು ಕಡೆ ಚಿನ್ನದ ಬೆಲೆನೂ ಏರುತ್ತಾ ಇದೆ, ಮತ್ತು ಇನ್ನೊಂದು ಕಡೆ ಅಷ್ಟಾಗಿ ಇಂಟ್ರೆಸ್ಟು ಇರಲ್ಲ ತೊಗೋಬೇಕು. ಇಲ್ಲಾಂದರೆ ಮನೇಲಿ ಏನಾದರೂ ದುಡ್ಡಿದ್ರೆ ಖರ್ಚಾಗೋಗುತ್ತೆ. ಯಾರಾದರೂ ಕೇಳಿದ್ರಾ, ಇಲ್ಲ ಏನಾದರೂ ದುಡ್ಡಿರೋ ಟೈಮಲ್ಲಿ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಆ ಥರ ಏನಾದರೂ ಆದರೆ ದುಡ್ಡನ್ನ ಖರ್ಚು ಮಾಡಿಬಿಡ್ತೀವಿ. ಅದಕ್ಕೆ ನಾನೇನು ಹೇಳಿದೆ, ನಾನು ಒಡವೆ ಲೇಟಾಗಿ ಬಿಡಿಸ್ಕೊಳ್ಳೋದ, ಇವಾಗ ಬ್ಯಾಂಕಲ್ಲಿ ತಾನೇ ಇರೋದು, ಬಡ್ಡಿ ಏನಿದೆ ಅದು ಕಟ್ಬಿಡೋದ, ಅದನ್ನು ಬಿಡಿಸ್ಕೊಳ್ಳೋದ, ಪರವಾಗಿಲ್ಲ. ಈಗೇನು ಫಂಕ್ಷನ್ಗಳು ಯಾವುದೂ ಇಲ್ಲ. ಓಲೆ ಅಂದರೆ ದೊಡ್ಡದು, ಅದು ಓಲೆ, ಅದು ಕೂಡ ಒಂದು 20 ಗ್ರಾಮ್ದು ಓಲೆ ಇದೆ. ಅದು ಬೇಕಾದರೆ ಬಿಡಿಸ್ಕೊಳ್ಳೋದ, ಆ ಥರ ಟೈಮಲ್ಲಿ ಲೇಟಾಗಿ ತಂದರೂ ಮನೇಲಿ ಇಟ್ಟಿರಬೇಕಲ್ವಾ, ಯಾಕೆ
ಅಂದ್ಕೊಂಡು ನಾನೇನು ಮಾಡಿದೆ, ಬೇಡ ಅಂತ ಈ ಒಡವೆಗೆ ನಾನು ಸೇರಿಸಿ ಎಲ್ಲನೂ ಸೇರಿಸಿ ಅಮೌಂಟನ್ನು ಅಡ್ಜಸ್ಟ್ ಮಾಡಿ ತೊಗೋಬಿಟ್ಟು, ಈ ಥರ ನಾವು ಅಡ್ಜಸ್ಟ್ ಮಾಡಿ ತೊಗೊಳೋದ್ರಿಂದ ಒಡವೆ ನಮ್ಮದಾಗುತ್ತೆ. ನಾವು ಮನ್ಸು ಮಾಡಬೇಕು ಅಷ್ಟೇ. ಏನೇ ಒಂದು ತೊಗೋತೀವಿ ಮಾಡ್ತೀವಿ ಅಂತ ಹೇಳಿದ್ರೆ ಮನ್ಸು ಮಾಡಬೇಕು ಮತ್ತು ಸೇವಿಂಗ್ ಮಾಡಬೇಕು. ಯಾವ ಥರ ಸೇವಿಂಗ್ ಅಂದರೆ, ಇವಾಗ ನೋಡಿ ಒಂದು ಒಡವೆ ನಾನು ತೊಗೊಂಡೆ, ಮಾರ್ಚ್ ಅಂತ ಅಂದ್ಕೊಳ್ಳಿ, ಮಾರ್ಚಿಂದನೇ ನಾನು ಐಡಿಯಾ ಹಾಕಿದ್ದೆ, ಮಾರ್ಚ್ ಅಂದ್ಕೊಳ್ಳಿ, ಈ ಮಾರ್ಚಿಗೆ ಒಂದು ಒಡವೆ ತೊಗೊಂಡೆ, ಈಗ ಮಾರ್ಚಿಗೆ ತೊಗೊಂಡ್ನಲ್ವ ಒಡವೆ ಆಗೋಯ್ತು. ನೆಕ್ಸ್ಟ್ ಬರೋ ವರ್ಷ ಬಂದು ನಾನು ಏನು ತೊಗೋಬೇಕು, ನನ್ನ ಗೋಲ್ ಏನಿದೆ ಅನ್ನೋದನ್ನ ನಾವು ತಲೆಯಲ್ಲಿ ಇಟ್ಕೋಬೇಕು. ಅದನ್ನು ಇಟ್ಕೊಂಡು ನಾವು ಅದನ್ನು ತೊಗೊಳ್ಳೇಬೇಕು. ಬರೋ ವರ್ಷ ನಾನು ಅದಕ್ಕೆ ನಾನು ಹಣ ಸೇರಿಸಲೇಬೇಕು ಅಂತ ಸೇರ್ಸೋಕ್ಕೆ ಸ್ಟಾರ್ಟ್ ಮಾಡಬೇಕು. ಆವಾಗಲೇ ಮಾತ್ರ ನಾವು ತೊಗೊಳಕ್ಕೆ ಸಾಧ್ಯ. ನಾವು ಏನೋ ಸಡನ್ನಾಗಿ ತೊಗೋತೀವಿ ಅಂದರೆ ಅದು ಇದಾಗಲ್ಲ. ದಿನ ನಾವು ಮನಿ ಸೇವಿಂಗ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ನಮ್ಮ ಕಣ್ಮುಂದೆನೇ ಹೋಗ್ತಾ ಇರಬೇಕು. ನೋಡಿ, ಇದನ್ನು ನಾನು ತೊಗೊಳ್ಳೇಬೇಕು, ಬರೋ ವರ್ಷವರೆಗೂ ನಾನು ಇದು ತೊಗೊಳ್ಳೇಬೇಕು ಅಂತ ಆ ಗೋಲ್ ಏನಿದೆ ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ. ಇದು ನಾನು ನಿಮ್ಮ ಹಸ್ಬೆಂಡ್ ಹತ್ರನೂ ಶೇರ್ ಮಾಡ್ಕೊಳ್ಳಿ. ಈ ಥರ ನಾನು ತೊಗೋಬೇಕು ಅಂದ್ಕೊಂಡಿದ್ದೀನಿ, ಇಬ್ಬರು ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಸೇವಿಂಗ್ ಮಾಡಿ, ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾನು ಸೇವಿಂಗ್ ಮಾಡ್ತೀನಿ. ಇಲ್ಲ ಅಂದರೆ ನೀವು ನನ್ನ ಕೈಲಿ ಇಷ್ಟು ಅಂತ ಕೊಟ್ಬಿಡಿ, ಅದನ್ನು ಸೇವಿಂಗ್ ಮಾಡ್ತೀನಿ. ಇಲ್ಲ ಅಂದರೆ ಇನ್ನೂ ಬೆಸ್ಟ್ ಐಡಿಯಾ ಏನು ಅಂದರೆ ಗೋಲ್ಡ್ ಚೀಟಿ ತೊಗೊಂಡೋಗಿ ಗೋಲ್ಡ್ ಚೀಟಿನ ಹಾಕೋದು. ಚಿಕ್ಕ ಪುಟ್ಟಿಯಲ್ಲಿ ಅಂಗಡಿಗಳಲ್ಲೆಲ್ಲ ಹಾಕೋಕ್ಕೆ ಹೋಗಬೇಡಿ, ಯಾಕೆಂದರೆ ತುಂಬ ಮೋಸ ಆಗ್ತಾಯಿದೆ. ಇವಾಗ ಎಲ್ಲ ಕಡೆಯೂ ತುಂಬ ಅಂದರೆ ತುಂಬ ಮೋಸ ಆಗ್ತಾಯಿದೆ. ಆದಷ್ಟು ನಿಮಗೆ ದೊಡ್ಡ ದೊಡ್ಡ ಏನು ಶೋರೂಮ್ಸ್ ಇದೆ, ಮಲ್ಬಾರ್, ಮನಪುರಂ, GRT ಆ ಥರ ಏನಿದೆ, ಆ ಥರ ದೊಡ್ಡ ದೊಡ್ಡ ಶೋರೂಮಲ್ಲಿ ಹೋಗಿ ನೀವು ಒಂದು ಸತಿ ಹೋಗಿ ಚೀಟಿ ಹಾಕಿ ಬಂದರೆ ನೆಕ್ಸ್ಟು ನೀವು ಫೋನಿಂದನೇ ನೀವು ಅದನ್ನು ಏನು ಸೇವಿಂಗ್ ಮಾಡ್ತೀರಾ ಅಮೌಂಟನ್ನು ನೀವು ಕಟ್ಕೋಬೋದು. ಡೈಲಿ ನೀವು ಸಂಪಾದನೆ ಮಾಡ್ತಿದ್ದೀರಾ, ಡೈಲಿ ನನಗೆ ದುಡ್ಡು ಬರುತ್ತೆ ಅಂದರೆ ಡೈಲಿ ಕಟ್ಟೋದು ಕೂಡ ಇದೆ, ಮಂತ್ಲಿ ಕಟ್ಟೋದು ಕೂಡ ಇದೆ. ನಿಮ್ಮ ಆಪ್ಷನ್ ಯಾವುದು ಬೇಕು ಅಂದರೆ ನೀವು ಅದನ್ನು ಸೆಲೆಕ್ಷನ್ ಮಾಡಿಕೊಂಡು ನೀವು ಆ ಥರ ಕಟ್ಕೊಂಡು ಹೋಗ್ಬೋದು. ಇವಾಗೆಲ್ಲ ಫೋನ್ ಆನ್ಲೈನಲ್ಲೇ ನೀವು ಅಮೌಂಟನ್ನು ಕಟ್ಕೋಬೋದು, ಆ ಥರನೂ ಕೂಡ ಮಾಡ್ಬೋದು. ತುಂಬ ಆಪ್ಷನ್ ಇದೆ. ನಾವು ಐಡಿಯಾ ಅಂದರೆ ಫಸ್ಟು ನಾವು ಮನೇಲಿ ಕೂತ್ಕೊಂಡು ಐಡಿಯಾ ಮಾಡ್ಕೋಬೇಕು. ಫಸ್ಟು ನಾವು ಏನು ತೊಗೋಬೇಕು, ಇಷ್ಟು ಗ್ರಾಮ್ಗೆ ನಾನು ತೊಗೋಬೇಕು, ಅದನ್ನು ಪದೇ ಪದೇ ನಿಮ್ಮ ಫೋನಲ್ಲಿ ಏನಾದರೂ ಅದು ಒಡವೆ ಇದ್ದರೆ ಅದನ್ನು ನೋಡ್ತಾನೆ ಇರಬೇಕು. ಅದು ನಿಮಗೆ ಕಣ್ಣಲ್ಲಿ ಕಟ್ಟದಂಗೆ ಇರುತ್ತೆ, ಅದು ತೊಗೊಳ್ಳೇಬೇಕು, ಅದಿಷ್ಟ ಆಗ್ತಾ ಇರುತ್ತೆ ನೋಡ್ತಾ ನೋಡ್ತಾ. ಆವಾಗ ನಿಮಗೆ ಹೆಚ್ಚು ಆಸೆ ಬಂದಂಗೆ ಅದಕ್ಕೆ ನೀವು ಸ್ವಲ್ಪ ಜಾಸ್ತಿ ಎಫೆಕ್ಟ್ ಆಗ್ತೀರಾ. ಅದನ್ನು ಹೇಗಾದರೂ ಮಾಡಿ ತೊಗೋಬೇಕು, ಈ ಥರ ನಾನು ಸೇವಿಂಗ್ ಮಾಡಬೇಕು, ಇದರಲ್ಲಿ ಸೇವಿಂಗ್ ಬೇಕು, ಈ ಥರ ನಾನು ಮಾಡ್ತಾ ಇರೋದು ತಪ್ಪು, ಇದನ್ನು ಮತ್ತೆ ನಾನು ಸೇವಿಂಗ್ ಮಾಡಿ ಒಂದಿಷ್ಟು ಅಮೌಂಟ್ ಇಟ್ಟರೆ ನಾನು ಒಡವೆ ಬೇಗ ತೊಗೋಬೋದು ಅನ್ನೋ ನಿಮಗೆ ಮೈಂಡ್ಗೆ ಬಂದುಬಿಡುತ್ತೆ. ಆ ಥರ ಸೇವಿಂಗ್ಸ್ನ ಮಾಡೋದ್ರಿಂದ ಬೇಗನೆ ನಿಮ್ಮ ಕೈಗೆ ಒಡವೆ ಸಿಗುತ್ತೆ. ನಾವು ಕೂಡ ಈ ಥರನೇ ಮಾಡಿದ್ದು. ನನ್ನ ಹಸ್ಬೆಂಡ್ ಅಂದರೆ ನನಗೆ ಕೊಡಿಸ್ಬೇಕು, ಇಲ್ಲ ನನ್ನ ಮಗಳಿಗೆ ಕೊಡಿಸ್ಬೇಕು ಅಂತ ಇದ್ದರು ಅವರು. ಇಬ್ಬರಲ್ಲಿ ಯಾರಾದರೂ ತೊಗೊಳ್ಳಿ ಅಂತ. ಬಟ್ ನನಗೆ ಆಸೆ ಇದ್ದಿದ್ದೇನು ಅಂದರೆ ಅವ್ರಿಗೆ ತೊಗೋಬೇಕು. ಅವ್ರ ಹತ್ರ ಏನೂ ಇಲ್ಲ ಗೋಲ್ಡು, ಬಟ್ ನಮ್ಮ ಕಡೆ ಗೋಲ್ಡು ಕೂಡ ಹಾಕಲ್ಲ ಜೆಂಟ್ಸ್. ಜಸ್ಟ್ ಇವಾಗಂತೂ ಮದುವೆಗೆ ಅಲ್ಲಿ ಇಲ್ಲಿ ಹೋದರೆ ಹಾಕ್ಕೊಂಡು ಎಲ್ಲ ಬರ್ತಾರೆ, ಬಟ್ ಇವ್ರು ಮಾತ್ರ ಹಾಗೆ ಹೋಗ್ತಾರೆ. ನನಗೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಏನಂದರೆ, ನೀವು ತೊಗೋಬಿಡಿ, ನಮಗೆಲ್ಲ ಇದೆಯಲ್ಲ ಸಾಕು, ನಮಗೆ ಅಡ್ಜಸ್ಟ್ ಆಗುತ್ತೆ. ಆ ಥರ ಏನಾದರೂ ನೆಕ್ಸ್ಟ್ ವರ್ಷ ಏನಾದರೂ ಚೀಟಿ ಗಿಟಿ ಆಗಿ ಮತ್ತೇನಾದರೂ ತೊಗೊಳೋದಾಗುತ್ತೆ, ಫಸ್ಟ್ ನೀವು ತೊಗೋಬಿಡಿ ಅಂತ ನಾನು ಅವ್ರಿಗೆ ಒತ್ತಾಯ ಮಾಡಿ ಚೈನ್ನ ಕೊಡಿಸ್ದೆ. ಅದಾದಮೇಲೆ ಮತ್ತು ಇನ್ನೇನಾದರೂ ಸಣ್ಣ ಪುಟ್ಟ, ಇವಾಗ ನನಗೆ ಅವ್ರಿಗೊಂದು ಉಂಗ್ರನೋ 2 ಉಂಗ್ರನೋ ಕೊಡಿಸ್ಬೇಕು ಅಂತ ಆಸೆ ಇದೆ. ಅದನ್ನು ನೋಡೋದ, $1 ಬೇಕಿದೆ ಮೇಯ್ನ್. ಇದಕ್ಕೆ ನಾನು ಡಾಲರ್ ತೊಗೊಂಡಿಲ್ಲ, ಚೈನೇ ಸ್ವಲ್ಪ ದಪ್ಪ ಇರೋದು ತೊಗೋಬಿಡೋದ. ಅದಾದಮೇಲೆ $1 ಒಂದು 2 ಗ್ರಾಮಲ್ಲಿ ನೋಡಿ ತೊಗೊಳ್ಳೋದ ಅಂತ ಇದ್ದೀನಿ.